ಇವತ್ತು ಯುಗಾದಿ. ನಮ್ಮ ಮಮ್ಮಿ ಹೋಳಿಗೆ ಮಾಡಾಕುಂತಾಳ. ಹೆಂಗೆ ಹೋಳಿಗೆ ಮಾಡ್ತಾಳ ಅಂತ ತೋರಿಸ್ತೀನಿ. ಮತ್ತು ನಮ್ಮ ಸಣ್ಣ ಪುಟ್ಟ ಕಾಮಿಡಿಗಳು ತರಲೆ ತಮಾಷೆಗಳು ಇದ್ದೇ ಇರ್ತಾವೆ. ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನೀ ಮಾಡೋ ಸ್ಪೆಷಲಾಗಿ ಹೆಂಗೆ ಮಾಡ್ತಿ ಅಂತ ತೋರಿಸ್ಬೇಕಲ್ಲ. ಈ ಬ್ಯಾಳಿಗೆ ಎಣ್ಣೆ ಹೆಚ್ಚಿ ಹಾಕಿದೆಲ್ಲ ಯಾಕೆ? ಜಲ್ದಿ ಕುದಿಲಿ ಅಂತ. ಕಲ್ಲ ಆಮೇಲೆ ಕುದಿಯೋ ತನಕ ಬಿಡ್ಬೇಕು. ಹೀಗೆ ಬೇಕಾ ಕುದ್ದಿನ ಮೇಲೆ ಹೇಳಂತಿರು ಪೂರಾ ಹೀಗೆ ಹೇಳ್ಬಿಟ್ಟು. ಸೊ ಅದು ಬ್ಯಾಳೆ ಕುದಿಯಗಂಟ ನಾನು ನಮ್ಮ ಪಾಪಗೆ ಎಣ್ಣೆ ಹಚ್ಚಿ ನೀಟಾಗಿ ಉಜ್ಜಿ, ಆಮೇಲೆ ಬಿಸಿ ನೀರಲ್ಲಿ ಬೇವಿನ ಸೊಪ್ಪು ಆಮೇಲೆ ಅದ್ರ ಹೂವು ಹಾಕಿ ಅವನಿಗೆ ಇವತ್ತು ಸ್ನಾನ ಮಾಡಿಸಿಟ್ಟು. ವರ್ಷಕ್ಕೆ ಒಂದು ಸಾರಿ ಆದರೂ ಈ ಥರ ಸ್ನಾನ ಮಾಡಬೇಕು, ಒಳ್ಳೆಯದು. ನೆನಿಬೇಕಲ್ಲ ಅದು ಹಿಟ್ಟು. ಇಷ್ಟು ಕುದ್ರೆ ಸಾಕ? ಇನ್ನು ಕುದಿಬೇಕು? ಇನ್ನೂ ಕುದಿಬೇಕು. ಇದು ಎಕ್ಸ್ಟ್ರಾ ನೀರಿದ್ರೆ ತೆಗಿಬೇಕಾ? ಮತ್ತಿದು ಬಿಸಿನೀರಾ? ಬಿಸಿ ನೀರು ಕಾಸಿ ಹಾಗೆ ಇನ್ನೂ ಕುದೀತು ಜನ. ಇನ್ನು ಇದು ನೀರು ಜಾಸ್ತಿ ಆದಂಗೆಲ್ಲ ಸಾಂಬಾರು ಮಾಡ್ಬೋದಾ? ಸಾಕು. ಇದೇನು? ಸೋಪು ಏಲಕ್ಕಿ. ಸೊಪ್ಪು ಏಲಕ್ಕಿ ಇದು ಕುಟ್ಟಿ ಹಾಕ್ಬೇಕಾ? ಹುರಿದಾಗ ಹಾಕಿ ಹುರಿದಾಗ. ಈ ಬೆಲ್ಲದ ಮೇಲೆ ಹಾಕೋದು. ಬೆಲ್ಲದ್ರಾಗ್ರೆ ಹಾಕೋದು. ಹೂರ್ಣದ ಈ ಬೆಲ್ಲ ಹೂರ್ಣಕ್ಕೆ ಹಾಕುತ್ತಲ್ಲ, ಬೆಲ್ಲದಾಗ ಹಾಕಿದ್ರೆ ನಡೀತೈತಿ. ಅದು ಜಾಸ್ತಿ ಬೇಳೆ ತೆಗಿಬೇಕು, ನೀರು ಬಸಿಬೇಕು. ನೀರು ಬಸಿದು ಎಲ್ಲ ತೋರ್ಸಿ ಹೆಂಗೆ ಕೂತಾವ ಅಂತ ಹಿಂಗೆ ಕೈಯಿಂದ ಹೆಂಗೆ ಮಾಡಿ ಎಷ್ಟು ಕುದ್ರೆ ಸಾಕಂತ ಹಿಂಗೆ ಕುದಿಬೇಕು ಅಲ್ಲ. ಹಿಂಗಾದ್ರೆ ಕುದ್ದಾವ ಅಂತ. ಸೊ ಅದ್ರಾಗಿರೋ ನೀರೆಲ್ಲ ತೆಗಿಬೇಕು. ಸೊ ನೀರು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಸಾಂಬಾರು ಟೇಸ್ಟ್ ಜಾಸ್ತಿ ಇರುತ್ತಲ್ಲ. ಬೆಲ್ಲಕ್ಕೆ ನೀರು ಬಿಡ್ತದೆ. ಇದಕ್ಕೆ ಮೊದಲು ಒಂದು ಹನಿ ನೀರು ತೆಕ್ಕೋಬೇಕು. ತೆಕ್ಕೊಂಡು ಮತ್ತೆ ಇದಕ್ಕೆ ಸ್ವಲ್ಪ ಹಿಂಗೆ ಫ್ರೈ ಮಾಡಬೇಕು. ಏನಂತಾರೆ ಅಳಗಿಸ್ಬೇಕು. ಇದಕ್ಕೆ ಒಟ್ಟು ತಿರುಗಿಸ್ಬೇಕು. ತಿರ್ಸು. ಇಲ್ದ್ರ ಬೆಲ್ಲ ಹಾಕಿದ್ಮೇಲೆ ಬಕ್ಕಳು ನೀರು ಆತಾವ ಮತ್ತವು. ಸೊ ಅದಕ್ಕೆ ಎಲ್ಲ ನೀರು ಇರ್ಲಾರ ತೆಗಿಬೇಕು. ಕೈಯಿಂತಾನೆ ಹೂರ್ಣ ರೆಡಿ ಆದಂಗೆ ಕಾಣುತ್ತೆ. ನಾ ಬೆಲ್ಲ ಹಾಕಿಲ್ಲ, ಬ್ಯಾಳಿನೇ ತಿರ್ಸಿ ಜರ ಬ್ಯಾಳಿ ತಿರ್ಸಿ ಮೆತ್ತಗೆ ಆಗ್ತದ. ಜಲ್ದಿ ಹೂರ್ಣ ರೆಡಿ ಆಗ್ತದ. ಬಿಸಿ ಇರೋದಾಗೆ ತಿರ್ಸ್ಬೇಕಿದು. ತಣ್ಣಗಾಯ್ತಂದ್ರೆ ಬರಲ್ಲ. ಈಗ ಬೆಲ್ಲ ಹಾಕಬೇಕು. ಈ ಬೆಲ್ಲ ಹಾಕಿದ್ಮೇಲೆ ನೀರು ಬಿಡ್ತಾವ. ಅದ್ರದ್ದು ಬೆಲ್ಲದ ನೀರು ಬಿಡುತ್ತದೆ. ಅದಕ್ಕೆ ಹಿಂಗೆ ತಿರ್ಸ್ಕೋತ ಇರ್ಬೇಕು. ಆಯ್ತು, ಹೂರಣ ರೆಡಿ. ಇನ್ನೂ ಆಗಿಲ್ಲ. ಅದು ಬೆಲ್ಲ ಅಂದ್ರೆ ಕರಗಬೇಕಿದೆಲ್ಲ ನೀರು. ಈಗ ಬಿಡುತ್ತದೆ, ನೀರು ಬಿಡ್ತದೆ. ಇದೆಲ್ಲ ಒಟ್ಟು ಹೋಯ್ತಂದ್ರೆ ನೀರು ಬಿಡುತ್ತದೆ. ಮತ್ತೆ ಬೆಲ್ಲ ಕುದಿಸಿ ಹಣ ಮಾಡಾಕ್ತಾರಲ್ಲ, ಅದು ಏನವ ನಂಗೆಲ್ಲ ಗೊತ್ತಿಲ್ಲ. ಅದು ಖಿಚಡಿ ಚಂದಾಗಲ್ಲ. ಅದು ಹೆಂಗೆ ಬೆಲ್ಲದ ನೀರು ಮಾಡ್ಕೇಸಿ ಬ್ಯಾಳಿ ಹೆಂಗೆ ಹಾಕಕ್ಕೆ ಬರ್ತದ? ಪಾಯಸ ಆಗ್ತದ ಅದು ಅಲ್ಲ. ಕರೆಕ್ಟ್. ಇನ್ನ ಹಿಂಗೆ ಗರಂ ಇದ್ರಾಗ ಬೆಲ್ಲ ಸಣ್ಣ ಕುಟ್ಟಿ ಹಾಕಿ ರುಬ್ಬಿದ್ರು ಬರ್ತದ. ಆದ್ರೆ ಇದ್ರಂಗ ಟೇಸ್ಟ್ ಬರಲ್ಲ. ಅದೇನು ಮ್ಯಾಲ ಗಬ್ರ ಇರ್ತದ. ಅದು ಹಂಗೆ ಹೆಂಟಿ ಕಾಣ್ತದೆ. ಇದೆಲ್ಲ ನೀರು ಬಿಟ್ಕೇಸ್ ಎಲ್ಲ ಚಂದ ಆಗ್ತದೆ. ಇದು ಮಿಕ್ಸ್ ಆಗ್ಬಿಡ್ತದೆ. ನೀರು ಬಿಡುತ್ತಲ್ಲ, ಬೆಳೆನೂ ಚಂದ ಕುದಿತೈತಿ. ನೀಟಾಗಿ ಸ್ಮೂತ್ ಆಗುತ್ತಾ. ಸೊ ಏಲಕ್ಕಿ ಮತ್ತು ಸೋಪ್ ಹಾಕಿರೋದ್ರಿಂದ ಸ್ಮೆಲ್ ಘಮ್ ಅನ್ನತ್ತಲ್ಲ. ಸೋಪ ಏಲಕ್ಕಿ ಹಾಕಿದ್ರೆ ಟೇಸ್ಟ್. ಬ್ಯಾಳಿಗೆ ಮರಾಠಿಗೆ ಏನಂತಾರ? ದಾಳು. ಬೆಲ್ಲಕ್ಕೆ ಗೂಳ್. ಹೋಳಿಗೆಗೆ ಪೋಳಿ. ಇದಕ್ಕೆ ಪೂರಣ. ಹೂರ್ಣಕ್ಕೆ ಪೂರಣ.
ನೀರು ಬಿಟ್ಟದ ಹಾಂ ನೀರು ಬಿಡ್ತಿ ಇದು ಗಟ್ಟಿ ಆಗತ್ತನ ತಿರ್ಸ್ಬೇಕು ಹಂಗೆ ಪತಲಾರ್ದಂಗೆ. ಮಮ್ಮಿದೇನಂದ್ರೆ ಹೂರ್ಣನ ರುಬ್ಬಬೇಕು ತಿಕ್ಕಬೇಕು ಅನ್ನೋ ಸಮಸ್ಯೆನೇ ಇರಲ್ಲ. ನೀಟಾಗಿ ಅಲ್ಲೇ ಮಿಕ್ಸ್ ಮಾಡಿ ಹೂರ್ಣ ರೆಡಿ ಮಾಡ್ಬೋತಾ. ಮತ್ತು ಹಿಂಗೆ ಇದ್ರಾಗೆ ರುಬ್ಬಿದ್ದೀನಿ ಜರ. ಯಾವಾಗಲೂ ಒಲೆ ಮೇಲೆ ಮಾಡ್ತಿತ್ತು, ಈಗ ಬಿಸಿಲೈತನ ಕಾರಣಕ್ಕೆ ಗ್ಯಾಸ್ ಮೇಲೆ ಮಾಡ್ತಿರೋದು ಅಲ್ಲ. ಕಟ್ಟಿಗೆ ಭೀ ಇಲ್ಲ ಇಡ್ತಿದ್ದ ಕೈ. ಮಳೆ ಒಂದು ಬಂತಲ್ಲ, ಒಂದೊಂದು ರುಬ್ಬಲ್ಲ ಇದೇ ಇರ್ತಾವ. ಇಲ್ಲ ಆಯ್ತು ಕಿಚಡಿ ಒಂದೊಂದು ಗಟ್ಟಿ ಬ್ಯಾಳೆ ಹಂಗೆ ಹಂಗೆ ಇರ್ತಾವೆ. ಅವು ಜರ ಕುದಿಲಾರ್ದಿರಲಿಲ್ಲ. ಸೊ ಅದಕ್ಕೆ ತಿರುಗಿಸಿದ್ರೆ ಅವರು ರೆಡಿ ಆಗ್ತವೆ. ಹ್ಯಾಂಗೆ ಮಾಡಿದ್ರೆ ಭೀ ಬೆಲ್ಲ ಹಾಕೋಣ ಜರಾನೇ ಇವು ಆಗವೆ, ಅವು ಉಬ್ಬುತ್ತವೆ ಅವು ಬ್ಯಾಳಿಗಳು. ಮಮ್ಮಿ ಹೂರ್ಣ ರುಬ್ಬ ಮೆತ್ತಡ್ ಇದು. ಇದಕ್ಕೆ ಏನಂತಾರೆ ಮಮ್ಮಿ? ಹೂರಣ ರುಬ್ಬೋದು. ಇದು ಜರಡಿ ಥರ. ಜರಡಿ. ಅದ್ರಾಗ ಹೂರ್ಣ ಹಾಕೋದು ಉಜ್ಜೋದು. ತಳಗೆ ಬೀಳ್ತದೆ, ನೈಸಾಗಿ ಬೀಳುತ್ತವೆ ಕೆಳಗೆ. ಬಿಸಿ ಇದಾಗಲೇ ಮಾಡ್ಬೇಕು. ಜಲ್ದಿ ಕೆಳಗೆ ಈ ರೀತಿ ನೈಸಾಗಿ ಬಿದ್ದಿರುತ್ತೆ ಅದು. ಇದ್ರಾಗ ಏನು ಕಾಳು ಉಳಿಯಲ್ಲ. ಇದರಿಂದ ಕಾಳು ಉಳಿಯಲ್ಲ, ಗಟ್ಟಿ ಇರಲ್ಲ. ಇನ್ನು ಮಿಕ್ಸಿದಾಗ ಕಾಳು ಮಿಕ್ಸಿದಾಗ ಸ್ವಲ್ಪ ಕಾಳು ಆಗುತ್ತಾ, ಇದರಿಂದ ಎಲ್ಲ ನೀಟಾಗಿ ಬರುತ್ತೆ. ಇದು ಹಿಟ್ಟು ಕಲಸಿ ನೀಟಿಗೆ ಮೆತ್ತಗೆ ಹಾಕ. ನಿಮ್ಗೆ ಯಾರ ಮೇಲೆ ಸಿಟ್ಟರು ತಿರ್ಸ್ಕೊಂಬಿಡ್ಬೋದು ಈ ರೀತಿ. ಹಾಕಿ ಒಬ್ಬೊಬ್ರು ಹೆಸರು ಹೇಳಿ ಹೊಡೆದ್ಬಿಡು. ಅಪ್ಪುಗ, ರತ್ನಾಗ, ಸೋನಿಗ, ಕಿರ್ನ್ಯಾಗ, ಆಮ್ಯಾಗ ನಿನ್ನ ಮಗನಿಗೆ ಮಾತ್ರ ಯಾಕೆ ಸ್ಲೋ ಆಗಿ ಹೊಡೆದಿ, ನನಗೆ ಮಾತ್ರ ಯಾಕೆ ಜೋರಾಗಿ ಹೊಡೆದಿ? ಅವನಿಗೆ ಹೆಸರು ಹೇಳಿ ಜೋರಾಗಿ ಹೊಡಿ. ಈಗ ಯಾರಿಗೆ ತಾಗಾಗ್ಬೇಕು ಹಿಟ್ಟು ಎಲ್ಲ ಹಿಗ್ಸಿನ ಸರಿ. ಚಾ ಏನಿದು? ಹೋಳಿಗೆ ಮಾಡೋದು ತಗಡ. ನಿಮ್ಮ ಅಜ್ಜಿ ತಗಡ. ಅದು ಬಯ್ಯೋ ವರ್ಡು, ಬಟ್ ಇದು ಹೋಳಿಗೆ ಮಾಡೋದು. ಬೈಕೊಂಬಿಟ್ರೆ ಮತ್ತೆ ಯಾರಲ್ಲ. ಅದ್ರ ಮೇಲೆ ಹೋಳಿಗೆ ಈಸಿಯಾಗಿ ಬರ್ತಾವಂತಲ್ಲ. ಹೋಳಿಗೆ ಮಾಡಿದ್ರೆ ಈಸಿಯಾಗಿ ಬಿಟ್ಕೊಂಬರ್ತಾವಂತ. ಯಾರು ಪ್ಲಾಸ್ಟಿಕ್ ಮೇಲೆ ಮಾಡ್ತಾರೆ, ಯಾರು ತಗಡ. ನಾನು ಮೊದಲು ಪ್ಲಾಸ್ಟಿಕ್ ಮೇಲೆ ಮಾಡ್ತಿದ್ದೆ, ಮತ್ತು ಚೇಂಜ್ ಮಾಡಿಕೊಂಡೆ ತಗಡ. ಅಪ್ಡೇಟ್ ಆಗ್ತಿರ್ಬೇಕು ಅವಾಗ ಅಪ್ಡೇಟ್ ಆಗ್ತಿರ್ಬೇಕು. ಏನಾಗಬೇಕು? ಚೇಂಜಸ್ ಆಗಬೇಕು ಅಲ್ಲ. ಇನ್ನೊಂದು ತಮಾಷೆ ವಿಷಯ ಏನಂದ್ರೆ, ಮೊನ್ನೆ ಸಮೋಸ ಮತ್ತು ಎಗ್ ಪಪ್ಪು ವೆಜ್ ಪಪ್ಪು ತಂದ ಮಮ್ಮಿ. ಇದ್ರ ಜೊತೆಗೆ ಏನೂ ಕೊಟ್ಟಿಲ್ಲ ಅಂತಂದು ಕೇಳಿದ್ರ, ಅದ್ರ ಜೊತೆಗೆ ಸಾಕ್ಸ್ ಕೊಡೋಲ್ಲ ಅಂತ. ಸಾಕ್ಸ್ ಹೆಂಗ ಮಮ್ಮಿ? ಸಾಕ್ಸ್ ತುಂಬಿ ಹಿಂಗೆ ಮಾಡೋದು. ಹಿಟ್ಟಿನಾಗ ಹೂರ್ಣ ತುಂಬೋದು. ಜಾಸ್ತಿ ಹಿಟ್ಟು ತೆಗೆದು ಕಡಿಮೆ ಮಾಡ್ಬೇಕು. ಅಂದ್ರೆ ಹಿಟ್ಟು ಯಾವ ಅಳತಿ ಯಾವ ಸ್ವಲ್ಪ ತಗೋಬೇಕು. ಸ್ವಲ್ಪ ತಗೋಬೇಕು. ಹೂರ್ಣನೂ ಮೆತ್ತಗಿರ್ಬೇಕಾ? ಹಿಟ್ಟು ಮೆತ್ತಗಿದ್ರೆ ಎರಡು ಈಕ್ವಲ್ ಆಗುತ್ತೆ. ಸಮ. ಈಗ ಲಟ್ಟಣಿಗೆ ಈಗ ಎಣ್ಣೆ ಹಚ್ಕೋಬೇಕು, ಯುದ್ಧಕ್ಕೆ ರೆಡಿ ಆಗಬೇಕು. ಮೆಲ್ಲಕ್ಕೆ ತೀಡ್ಬೇಕು. ತಗಡ ತಿರ್ಬೇಕು. ಎಲ್ಲ ಕಡೆಗೆ ನೀಟಾಗಿ ಉಜ್ಜಬೇಕು, ತೀಡಬೇಕು. ಈ ನಾರ್ಮಲಾಗಿ ನಮ್ಮ ಕೊಪ್ಪಳ ಸೈಡ್ ಹೆಂಗಂದ್ರೆ ಸಣ್ಣ ಇರ್ತಾವೆ ಹೋಳಿಗೆ, ಮತ್ತು ದಪ್ಪ ಇರ್ತಾವೆ. ಇಲ್ಲಿ ಹೋಳಿಗೆ ಹಂಗಿಲ್ಲ, ಹಾಂಚು ತುಂಬ ಹೊರ ಬರ್ಬೇಕು. ಅವು ಅಷ್ಟು ದೊಡ್ಡವು, ಅಷ್ಟು ನೀಟಾಗಿ ಬಂದಿರ್ತಾವೆ ಅಲ್ವ ಮಮ್ಮಿ?
ನೀವು ಕೈ ಮೇಲೆ ಭೀ ಮಾಡ್ಬೋದು ನೀವು ಕಪ್ಪುದವ್ರು ಸಣ್ಣ ಸಣ್ಣ. ಹಾಂ, ನಮ್ಮ ಕಡೆಗೆಲ್ಲ ಅವನ್ನ ಯಾವುದೇ ಕೊಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ. ನಾ ಹೋಳಿಗೆ ಮಾಡಕ್ಕೆ ಯಾಕೆ ಕಲ್ತಿಲ್ಲ ಹೇಳು? ನೀತಿ ಅಂತ. ಹೌದೇವ. ಎಷ್ಟು ದಿನ ಇರ್ತೀವಿ ನಾವು? ಎಲ್ಲಿ ಗಂಟ ಇರ್ತೀರು? ಅಲ್ಲಿ ಗಂಟ ನಿನ್ನ ಕೈಯಿಂದ ತಿನ್ಬೇಕು ನಾವು ಹೋಳಿಗೆ. ಇದು ಉಳ್ಳಾಗಡ್ಡಿಲಿಂತ ಹಂಚಿಗೆ ಎಣ್ಣೆ ಹಚ್ಚೋದು. ಇದು ಹೋಳಿಗೆ ಮಾಡೋ ಹಂಚು ಬೇರೆ, ರೊಟ್ಟಿ ಮಾಡೋ ಹಂಚು ಬೇರೆ. ಅದು ಮಮ್ಮಿ ನೀಟಾಗಿ ಎಣ್ಣೆ ಹಚ್ಕೋಬೇಕು. ಮೆತ್ತಲ್ಲ ಹೋಳಿಗೆ ಹಿಡ್ಕೊಳ್ಳಲ್ಲ. ನೆಕ್ಸ್ಟು ಹೋಳಿಗೆ ತೆಗೆದು ಇದಕ್ಕೆ ಹಾಕೋದು. ಡೈರೆಕ್ಟಾಗಿ ತಗಡನೆ ಹಾಕೋದ? ಬಿಟ್ಕೊಳುತ್ತಾ ಒಂದು ಸೈಡಿಂದ ಎತ್ತಬೇಕು. ಹಾಂ, ಕೈಯಿಂದ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ. ನೋಡಲಿ ಒಂಚೂರು ಆ ಕಡೆ ಈ ಕಡೆಗೆ ಬೆಂಡ್ ಹಾಕ್ಲಾರ್ದಂಗೆ ನೀಟಾಗಿ ಬಂದು ಕುತ್ಕತ್ತ. ನೀಟಾಗಿ ಬೇಯ್ಬೇಕಾ? ಊದ್ಕೊಂಡು ಪೂರಿ ಥರ ಊದ್ಕೊಂಡು ಬರುತ್ತೆ ಈಗ ಅದು. ಯಾರು ಕಡ್ಚಿಲಿಂತ ತಗೋತ ಇನ್ನು ಖರ್ಚಿಗೆ ಅವಶ್ಯಕತೆನೇ ಇಲ್ಲಲ್ಲ. ಹಾಂ, ನೀಟಾಗಿ ಇನ್ನೊಂದು ಕಡೆ ತಿರ್ಗಿಸ್ಕೋಬೇಕು. ಕೆಂಪಾಗತ್ತಾನೆ ಬೇಯಿಸ್ಬೇಕು. ಅಂಬೂರು ರೆಡಿ ಆಗ್ಕೊಂತೈತಿ ಇಲ್ಲಿ ಘಮ್ ಅಂತ. ನೀನು ನಮ್ಮ ಸಾಯಬ್ರು ನೋಡ್ರಿ ಎಲ್ಲಿ ಸಂಧ್ಯಾಗ ನಾ ಎಲ್ಲಿ ಬರಲಿ ಅಂತ ನೋಡ್ತಿರ್ತಾರೆ. ಎಲ್ಲರಿಗ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಅಷ್ಟೇ, ಮನ್ಯಾಗ ಹೋಳಿಗೆ ಮಾಡ್ಕೊಳ್ರಿ, ತಿನ್ಕೊಳ್ರಿ, ಎಂಜಾಯ್ ಮಾಡ್ಕೊಳ್ರಿ ಅಷ್ಟೇ. ಅದು ಮಮ್ಮಿ ಅಷ್ಟೇ. ಬಾಯ್ ಹೇಳ್ಬಿಡು. ಬಾಯ್.